ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಈ ಪ್ರಪಂಚದಲ್ಲಿರುವ ಬಹಳಷ್ಟು ಸೌಂದರ್ಯ ವಿಚಿತ್ರಗಳು ಯಾವಾಗಲೂ ಪ್ರಪಂಚದ ಅದ್ಭುತಗಳಾಗಿ ನಮ್ಮನ್ನ ಆಶ್ಚರ್ಯ ಪಡಿಸ್ತಾನೆ ಇರುತ್ತವೆ. ಆದ್ರೆ ಈ ಪ್ರಪಂಚದಲ್ಲಿರುವ ವಿಚಿತ್ರಗಳನ್ನು ಕೂಡ ಹಿಂದಿಕ್ಕುವ ಅದ್ಭುತಗಳು ಇಂದಿಗೂ ಕೂಡ ನಮ್ಮ ಕಣ್ಣು ಮುಂದೆ ಇವೆ. ವಿಜ್ಞಾನ ಆ ವಿಚಿತ್ರಗಳನ್ನ ನಿಜ ಎಂದು ನಂಬುವ ಸಾಕ್ಷಿಗಳು ಕೂಡ ಇಲ್ಲ. ಆದ್ರೆ ಆ ಪ್ರದೇಶಗಳನ್ನ ಮತ್ತು ಅಲ್ಲಿನ ವಿಚಿತ್ರಗಳನ್ನ ನೋಡಿದ್ರೆ ಇದು ನಿಜಾನಾ ಎಂದು ನಾವು ಕೂಡ ಆಶ್ಚರ್ಯ ಆಗೋದ್ರಲ್ಲಿ ಸಂದೇಹವೇ ಇಲ್ಲ. ಸೊ ಅಂತಹ 10 ವಿಚಿತ್ರಗಳ ಬಗ್ಗೆ ನಾವಿವತ್ತು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಆದ್ರಿಂದ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ವಿಡಿಯೋ ಇಷ್ಟವಾದ್ರೆ ತಪ್ಪದೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮನ್ನ ಸಪೋರ್ಟ್ ಮಾಡೋದನ್ನ ಮಾತ್ರ ಮರಿಬೇಡಿ. ಸೊ ಲೇಟ್ ಮಾಡದೆ ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ನಂಬರ್ 1, ಡೆವಿಲ್ಸ್ ಕಿಟಲ್. ಒಂದ್ಸಲ ಈ ಜಲಪಾತವನ್ನ ನೋಡಿ ಹೇಗಿದೆ. ನೋಡೋಕೆ ಒಂದು ಸಾಧಾರಣ ಜಲಪಾತದಂತೆ ಇದೆ. ಮಿನ್ನೆಸೋಟಾದಲ್ಲಿ ಹರಿಯುವ ಒಂದು ಬ್ರೂಲ್ ನದಿ ಆ ಪ್ರಾಂತ್ಯಕ್ಕೆ ಬಂದು 2 ಭಾಗಗಳಾಗಿ ಬೇರೆ ಬೇರೆ ಆಗುತ್ತೆ. ಇದರಲ್ಲಿ ಒಂದು ಭಾಗ ಮುಂದೆ ಹೋಗಿ ತಿರುಗಿ ಒಂದು ನದಿಯಲ್ಲಿ ಸೇರಿಬಿಡುತ್ತೆ. ಆದ್ರೆ ಎರಡನೇ ಭಾಗ ಯಾವ ಕಡೆ ಹೋಗುತ್ತೆ ಎಂಬ ವಿಷಯವನ್ನ ಇಲ್ಲಿಯವರೆಗೂ ಯಾರಿಗೂ ಕಂಡು ಹಿಡಿಯೋಕಾಗಿಲ್ಲ. ಆದ್ರೆ ಶಾಸ್ತ್ರಜ್ಞರು ಮಾತ್ರ ಆ ಎರಡನೇ ಭಾಗ ಮುಂದೆ ಹೋಗಿ ಯಾವುದೋ ಒಂದು ಜಾಗದಲ್ಲಿ ನಿಲ್ಲುತ್ತೆ ಎಂದು ಹೇಳ್ತಿದ್ದಾರೆ. ಆದ್ರೆ ಆ ಜಾಗ ಎಲ್ಲಿದೆ ಎಂಬ ವಿಷಯ ಯಾರಿಗೂ ಗೊತ್ತಿಲ್ಲ. ಬಹುಶಃ ಭೂಮಿಯ ಒಳಗಡೆ ಹೀರ್ಕೊಂಡು ಅಲ್ಲಿರುವ ನೀರಿನ ಒಳಗಡೆ ಸೇರಿಕೊಳ್ಳುತ್ತೆ ಎಂಬುದು ಕೆಲವರ ಆಲೋಚನೆ. ಕೆಲವು ದಿನಗಳ ನಂತರ ಶಾಸ್ತ್ರಜ್ಞರು ಆ ವಿಷಯವನ್ನ ತಿಳಿದುಕೊಳ್ಳೋಕೆ ಪ್ರಯತ್ನ ಮಾಡ್ತಾರೆ. ಆದ್ರೆ ಉತ್ತರ ಮಾತ್ರ ಸಿಕ್ಕಿಲ್ಲ. ನಂಬರ್ 2, ಹೆಸ್ಡಲನ್ ಲೈಟ್ಸ್. ನಾರ್ವೆಯಲ್ಲಿ ವಾಸಿಸುವ ಪ್ರಜೆಗಳಿಗೆ ಹೆಸ್ಡಲನ್ ಲೈಟ್ಸ್ ಗಳನ್ನ ಪ್ರತ್ಯೇಕವಾಗಿ ನೋಡುವ ಅವಕಾಶ ಸಿಗುತ್ತೆ. ಪ್ರತಿದಿನ ರಾತ್ರಿ ಆಕಾಶದಲ್ಲಿ ಒಂದು ವಿಚಿತ್ರವಾದ ಬೆಳಕನ್ನ ನೋಡುವ ಅವಕಾಶ ಅಲ್ಲಿನ ಪ್ರಜೆಗಳಿಗೆ ಸಿಗುತ್ತೆ. ಈ ಬೆಳಕು ಅನೇಕ ರೂಪಗಳಲ್ಲಿ ಕಾಣಿಸ್ತಾ ಇರುತ್ತೆ. ಕೆಲವು ಬಾರಿ ನಾಟ್ಯ ಮಾಡ್ತಾ ಇರುವ ಹಾಗೆ ಕೂಡ ಕಾಣಿಸಿಕೊಳ್ಳುತ್ತವೆ. ಇಂತಹ ವಿಚಿತ್ರಗಳು ಇಲ್ಲಿ ಕಳೆದ 4 ದಶಕಗಳಿಂದ ಕಂಡು ಬರ್ತಾ ಇವೆ. ಶಾಸ್ತ್ರಜ್ಞರು ಅವುಗಳ ಮೇಲೆ ಪರೀಕ್ಷೆಗಳನ್ನ ಮಾಡ್ತಾನೆ ಇದ್ದಾರೆ. ಆದ್ರೆ ಇಲ್ಲಿಯವರೆಗೂ ಯಾವುದೇ ರೀತಿಯ ಸಮಾಚಾರವನ್ನ ಪಡೆಯೋಕೆ ಅವರಿಗೆ ಸಾಧ್ಯವಾಗಿಲ್ಲ. ಈ ಬೆಟ್ಟಗಳ ಮಧ್ಯೆ ನದಿಯಲ್ಲಿರುವ ನೀರು ರೇಡಿಯೋ ಆಕ್ಟಿವ್ ಗುಣಗಳನ್ನ ಹೊಂದಿವೆ ಎಂದು, ಅವೇ ಒಳಗಡೆಯಿಂದ ಆಕಾಶದಲ್ಲಿರುವ ಕಾಂತಿಯ ಮೇಲೆ ಈ ರೀತಿ ಬೆಳಕನ್ನ ಹರಡಿಸ್ತಾ ಇವೆ ಎಂದು ಅಲ್ಲಿನ ಪ್ರಜೆಗಳ ನಂಬಿಕೆ. ಅಥವಾ ಈ ನೀರಿನ ತಳಭಾಗದಲ್ಲಿರುವ ಸಲ್ಫ್ಯೂರಿಕ್ ನೀರಿನ ಜೊತೆ ಸೇರಿ ಇಂತಹ ವಿಚಿತ್ರವನ್ನ ಸೃಷ್ಟಿ ಮಾಡ್ತಾ ಇವೆ ಎಂಬುದು ಇನ್ನೂ ಕೆಲವು ಜನರ ಅಭಿಪ್ರಾಯ. ಈ ವಿಷಯವನ್ನ ತಿಳಿದುಕೊಳ್ಳೋಕೆ ಇಲ್ಲಿಯವರೆಗೆ ಲಕ್ಷಾಂತರ ಪ್ರಯೋಗಗಳನ್ನ ಮಾಡ್ತಾನೆ ಇದ್ದಾರೆ. ಆದ್ರೆ ಸರಿಯಾದ ಸಮಾಧಾನವನ್ನ ಯಾರಿಗೂ ಕಂಡು ಹಿಡಿಯೋಕೆ ಇಲ್ಲಿಯವರೆಗೂ ಆಗಿಲ್ಲ. ನಂಬರ್ 3, ಮೊಬೈಲ್ ಕೇವ್. ರೊಮಾನಿಯಾದ ದಕ್ಷಿಣ ಪ್ರಾಂತ್ಯದಲ್ಲಿ ಏರ್ಪಟ್ಟಿರುವ ಗುಹೆ ಎಲ್ಲರನ್ನ ಆಶ್ಚರ್ಯಕ್ಕೆ ಒಳಪಡಿಸ್ತಾ ಇದೆ. ಈ ಗುಹೆಯಲ್ಲಿ ಒಂದು ಬೆಳಕಿನ ರೇಖೆ ಮಾತ್ರ ಕೋಟ್ಯಾಂತರ ವರ್ಷಗಳಿಂದ ಒಂದು ವಿಚಿತ್ರವಾಗಿಯೇ ಉಳಿದು ಹೋಗಿದೆ. ಈ ಬೆಳಕು ಅಲ್ಲಿನ ವಾತಾವರಣವನ್ನ ತುಂಬಾ ಪ್ರತ್ಯೇಕವಾಗಿ ಮೇಂಟೈನ್ ಮಾಡ್ತಾ ಇದೆ. ಪವರ್ ಪ್ಲಾಂಟ್ ಗೋಸ್ಕರ ಕೆಲಸ ನಡೀತಾ ಇರುವಾಗ ಈ ಗುಹೆ ಹೊರಗೆ ಬಿದ್ದಿದೆ. ಈ ಗುಹೆ ಪೂರ್ತಿ ರಾಸಾಯನಿಕ ಪದಾರ್ಥಗಳಿಂದ ತುಂಬಿ ಹೋಗಿದೆ. ಈ ವಾತಾವರಣದಲ್ಲಿ ವಾಸಿಸ್ತಾ ಇರುವ ಒಂದು ಚಿಕ್ಕ ಜೀವಿಯನ್ನ ಹೊರಗಿನ ಪ್ರಪಂಚಕ್ಕೆ ತಗೊಂಡು ಬಂದಾಗ ತಕ್ಷಣವೇ ಅದು ಸತ್ತು ಹೋಗುತ್ತೆ. 30 ವಿವಿಧ ರೀತಿಯ ವಿಭಿನ್ನ ಜೀವಿಗಳು ಈ ಗುಹೆಯಲ್ಲಿ ಜೀವಿಸ್ತಾ ಇವೆ ಎಂದು ಹೇಳ್ತಾ ಇದ್ದಾರೆ. ಸಲ್ಫ್ಯೂರಿಕ್ ಆಸಿಡ್ ನಂತಹ ವಿಷಪೂರಿತವಾದ ಪದಾರ್ಥಗಳಿರುವ ಪ್ರಾಂತ್ಯಗಳಲ್ಲೂ ಕೂಡ ಕೆಲವು ಜೀವಿಗಳು ಜೀವಂತವಾಗಿರೋದು ತುಂಬಾ ವಿಚಿತ್ರ ಅನಿಸ್ತಾ ಇದೆ. ನಂಬರ್ 4, ಲೇಕ್ ಕರಾಚಿ. ಸೋವಿಯತ್ ಯೂನಿಯನ್ ಹತ್ರ ಒಂದು ಅತಿದೊಡ್ಡ ನ್ಯೂಕ್ಲಿಯರ್ ವ್ಯವಸ್ಥೆ ಇದೆ ಎಂಬ ವಿಷಯ ಪ್ರಪಂಚಕ್ಕೆ ಗೊತ್ತು. ಇದರಲ್ಲಿ 11 ನ್ಯೂಕ್ಲಿಯರ್ ಪ್ಲಾಂಟ್ಸ್ ಮಾನವ ಸಮಾಜಕ್ಕೂ ಕೂಡ ಹಾನಿಯನ್ನ ಉಂಟು ಮಾಡುತ್ತವೆ. ಸೊ ಇಂತಹ ಒಂದು ಪ್ಲಾಂಟ್ ನಲ್ಲೇ ಒಂದು ಲೇಕ್ ಏರ್ಪಟ್ಟಿದೆ. ಈ ನೀರಿನಲ್ಲಿ ರೇಡಿಯೋ ಆಕ್ಟಿವ್ ಕಿರಣಗಳು ತುಂಬಾ ಜಾಸ್ತಿ ಇರುತ್ತವೆ. ಇವು ಎಷ್ಟು ಅಪಾಯಕರ ಅಂದ್ರೆ ಕೇವಲ 1 ತಾಸು ಈ ಲೇಕ್ ಹತ್ರ ನಿಂತ್ರೆ ಅವರ ಪ್ರಾಣಗಳು ಹೋಗೋದಂತೂ ಗ್ಯಾರಂಟಿ. ಸೋವಿಯತ್ ಯೂನಿಯನ್ ತನ್ನ ನ್ಯೂಕ್ಲಿಯರ್ ವ್ಯರ್ಥವನ್ನೆಲ್ಲ ಈ ನೀರಿನಲ್ಲಿ ಹಾಕ್ತಾ ಇರುತ್ತೆ. 1951ರಲ್ಲಿ ಈ ಲೇಕ್ ನಲ್ಲಿ ಒಂದು ವಿಸ್ಫೋಟನೆ ನಡೆಯುತ್ತೆ. ಇದರಲ್ಲಿ ಬಿಡುಗಡೆಯಾಗಿರುವ ರೇಡಿಯೋ ಆಕ್ಟಿವ್ ಕಿರಣಗಳ ಪ್ರಭಾವದಿಂದ ಕೆಲವು ಸಾವಿರಾರು ಕಿಲೋಮೀಟರ್ ವರೆಗೆ ನಷ್ಟ ಉಂಟಾಗಿದೆ. ಚೆರ್ನೋಬಿಲ್ ನಿಂದ ಬಿಡುಗಡೆಯಾಗುವ ರೇಡಿಯೋ ಆಕ್ಟಿವ್ ಪದಾರ್ಥಗಳಿಂದ ಈ ಲೇಕ್ ತುಂಬಿ ಹೋಗಿದೆ ಎಂದು ಹೇಳ್ತಾ ಇರ್ತಾರೆ. ಅಷ್ಟೇ ಅಲ್ಲ, ಈ ಲೇಕ್ ಒಳಗಡೆ ದೊಡ್ಡ ದೊಡ್ಡ ಕಲ್ಲುಗಳನ್ನು ಕೂಡ ಹಾಕಿ ಮುಚ್ಚಿದ್ದಾರೆ. ಆದ್ರೂ ಕೂಡ ಈ ಲೇಕ್ ಅನ್ನ ಅತ್ಯಂತ ಅಪಾಯಕರವಾದ ಲೇಕ್ ಅಂತಾನೆ ಕರೀತಾ ಇದ್ದಾರೆ. ನಂಬರ್ 5, ಡಬಲ್ ಟ್ರೀ ಆಫ್ ಕಸಾರ್ಜೋ. ಇಟಲಿಯ ಪೀಡ್ಮೌಂಟ್ ಪ್ರಾಂತ್ಯದಲ್ಲಿ ಕೆಲವು ವಿಚಿತ್ರವಾದ ವಿಷಯಗಳು ಕಂಡು ಬರುತ್ತವೆ. ಅಲ್ಲಿನ ಬೆಟ್ಟದ ಪ್ರದೇಶದಲ್ಲಿ ಒಂದು ಮರವಿದೆ. ಇದು ಎಲ್ಲಾ ತರಹದ ಮರದಂತೆಯೇ ಕಾಣಿಸುತ್ತೆ. ಆದ್ರೆ ಈ ಮರ ಇನ್ನೊಂದು ಮರದ ಕೊಂಬೆಯ ಮೇಲೆ ಬೆಳೆದಿದೆ. ಈ ರೀತಿ ಒಂದು ಮರದ ಮೇಲೆ ಇನ್ನೊಂದು ಮರ ಬೆಳೆಯೋದು ಬಹಳಷ್ಟು ಬಾರಿ ಕಂಡು ಬರುವ ದೃಶ್ಯವೇ. ಆದ್ರೆ ಆ ಮರಗಳು ಜಾಸ್ತಿ ಕಾಲದವರೆಗೆ ಬದುಕಲ್ಲ. ಆದ್ರೆ ಈ ಮರಕ್ಕೆ ಒಂದು ಪ್ರತ್ಯೇಕತೆ ಇದೆ. ಅದೇನಂದ್ರೆ ಮೇಲಿನ ಮರಕ್ಕೆ ಹೂಗಳು ಅರಳಿದಾಗ ಕೆಳಗಿನ ಮರ ಒಣಗಿ ಹೋಗಿರುತ್ತೆ. ಕೆಳಗಿನ ಮರಕ್ಕೆ ಹೂಗಳು ಅರಳಿದಾಗ ಮೇಲಿನ ಮರ ಒಣಗಿ ಹೋದ ಹಾಗೆ ಕಾಣಿಸುತ್ತೆ. ವಾವ್, ತುಂಬಾ ವಿಚಿತ್ರವಾಗಿದೆ ಅಲ್ವಾ? ನಂಬರ್ 6, ಸ್ಲೀಪಿಂಗ್ ಸಿಟಿ ಆಫ್ ಕಲಾಚಿ. ಕಜಕಿಸ್ತಾನದಲ್ಲಿರುವ ಕಲಾಚಿ ನಗರ ಸಿನಿಮಾಗಳಲ್ಲಿ ತೋರಿಸುವ ನಗರವಲ್ಲ. ಇಲ್ಲಿನ ಪ್ರಜೆಗಳು ಒಂದು ಪ್ರತ್ಯೇಕವಾದ ರೋಗದಿಂದ ನರಳ್ತಾ ಇದ್ದಾರೆ. ಅದೇ ಸ್ಲೀಪಿಂಗ್ ಹ್ಯಾಲೋ, ಅಂದ್ರೆ
ನಿದ್ದೆಯ ರೋಗ. ನಾರ್ಮಲ್ ಆಗಿ ನಡೆದಾಡ್ತಾ ತಿರುಗಾಡ್ತಾ ಇರುವ ಪ್ರಜೆಗಳು, ವಾಹನಗಳನ್ನ ನಡೆಸ್ತಾ ಇರುವ ಪ್ರಜೆಗಳು ಕೂಡ ಸಡನ್ ಆಗಿ ಎಲ್ಲಂದ್ರಲ್ಲಿ ನಿದ್ದೆಗೆ ಜಾರಿ ಬಿಡ್ತಾರೆ. ನಿದ್ದೆಯಿಂದ ಎದ್ದ ನಂತರ ಅವರು ಯಾವಾಗ ಮತ್ತು ಯಾಕೆ ಆ ರೀತಿ ಮಲ್ಕೊಂಡಿದ್ದಾರೆ ಎಂಬುದು ಕೂಡ ಅವರಿಗೆ ಗೊತ್ತಿರಲ್ಲ. ಶಾಸ್ತ್ರಜ್ಞರು ಇವರ ಮೇಲೆ ಅನೇಕ ಪ್ರಯೋಗಗಳನ್ನು ಕೂಡ ಮಾಡಿದ್ದಾರೆ. ಆದ್ರೆ ಯಾರಿಗೂ ಕೂಡ ಅವರಿಗೆ ಯಾಕೆ ಈ ರೀತಿ ಅತಿಯಾದ ನಿದ್ದೆ ಬರ್ತಾ ಇದೆ ಎಂದು ಕಂಡು ಹಿಡಿಯೋಕಾಗಿಲ್ಲ. ಅಲ್ಲಿರುವ ಒಂದು ಪ್ರದೇಶದಿಂದ ನಿರಂತರವಾಗಿ ಬಿಡುಗಡೆಯಾಗುವ ರೇಡಿಯೋ ಆಕ್ಟಿವ್ ಕಿರಣಗಳ ಕಾರಣದಿಂದಲೇ ಈ ಪರಿಸ್ಥಿತಿ ಉಂಟಾಗಿದೆ ಎಂದು ಕೆಲವು ಜನರು ಹೇಳ್ತಿದ್ದಾರೆ. ಆದ್ರೆ ಇಲ್ಲಿಯವರೆಗೆ ನಿಜ ಏನು ಎಂಬುದು ಯಾರಿಗೂ ಹೇಳೋಕಾಗಿಲ್ಲ. ನಂಬರ್ 7, ಸರ್ಕಲ್ಸ್ ಆಫ್ ನಮೀಬಿಯಾ. ಮರುಭೂಮಿ ಪ್ರಾಂತ್ಯವಾದ ನಮೀಬಿಯಾದಲ್ಲಿ ಒಂದು ರಹಸ್ಯವಾದ ವಿಷಯ ಹೊರಗೆ ಬಂದಿದೆ. ಇಲ್ಲಿ ಕೆಂಪು ಮಣ್ಣಿನಿಂದ ತುಂಬಿ ಹೋದ ಪ್ರದೇಶಗಳಿರುತ್ತವೆ. ಈ ಕೆಂಪು ಮಣ್ಣಿನ ಪ್ರದೇಶದಲ್ಲಿ ಬಹಳಷ್ಟು ಚಿಕ್ಕ ಚಿಕ್ಕ ಈ ರೀತಿಯ ವೃತ್ತಗಳು ಕಂಡುಬರುತ್ತವೆ. ನೋಡುವವರಿಗೆ ಈ ವೃತ್ತಗಳು ಯಾರೋ ಮಾಡಿರುವ ಹಾಗೆ ಕಾಣಿಸುತ್ತವೆ. ಈ ವೃತ್ತಗಳು 10 ಅಡಿಗಳಿಂದ ಹಿಡಿದು ಅದಕ್ಕಿಂತಲೂ ಜಾಸ್ತಿ ಸೈಜ್ ನಲ್ಲೂ ಕೂಡ ಇರುತ್ತವೆ. ಈ ವೃತ್ತಗಳು ಹೇಗೆ ಏರ್ಪಟ್ಟಿವೆ ಎಂಬುದು ಯಾರಿಗೂ ಗೊತ್ತಿಲ್ಲ. ಅಷ್ಟೇ ಅಲ್ಲ, ಈ ವೃತ್ತಗಳಲ್ಲಿ ಏನಿದೆ ಎಂಬುದು ಕೂಡ ಗೊತ್ತಿಲ್ಲ. ಬೇರೆ ಯಾವುದೇ ಆಕಾರವಿಲ್ಲದೆ ಕೇವಲ ವೃತ್ತಾಕಾರದಲ್ಲಿ ಯಾಕೆ ಈ ರೀತಿ ಏರ್ಪಟ್ಟಿವೆ ಎಂಬುದು ಯಾರಿಗೂ ಗೊತ್ತಿರದ ವಿಷಯ. ಇಲ್ಲಿನ ಕೀಟಗಳು ಮತ್ತು ಹುಳುಗಳು ಈ ರೀತಿ ಮಾಡಿರಬಹುದು ಎಂದು 2013ರಲ್ಲಿ ಕೆಲವು ಜನ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಅಷ್ಟೇ ಅಲ್ಲ, ಪ್ರಪಂಚವೂ ಕೂಡ ಇದನ್ನೇ ನಂಬಿತ್ತು. ಆದ್ರೆ 2017ರಲ್ಲಿ ಅದು ನಿಜ ಅಲ್ಲ ಎಂದು ಶಾಸ್ತ್ರಜ್ಞರು ಹೇಳಿದ್ದಾರೆ. ಹಾಗಾದ್ರೆ ನಿಮ್ಗೆ ಅನಿಸ್ತಾ ಇದೆ, ಈ ವೃತ್ತಗಳನ್ನ ನಿಜವಾಗ್ಲೂ ಕೀಟಗಳೇ ಮಾಡಿರ್ಬೋದಾ ಅಥವಾ ಇಲ್ವಾ? ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ಫ್ರೆಂಡ್ಸ್, ಮುಂದಿನ ವಿಷಯಕ್ಕೆ ಹೋಗುವ ಮುಂಚೆ ಒಂದು ವೇಳೆ ನೀವು ಈ ವಿಡಿಯೋನ ಫುಲ್ ಸ್ಕ್ರೀನ್ ಅಲ್ಲಿ ನೋಡ್ತಾ ಇದ್ರೆ ನಿಮ್ಮ ಮೊಬೈಲ್ ಅನ್ನು ಸ್ವಲ್ಪ ಟಿಲ್ಟ್ ಮಾಡಿ ಕೆಳಗಡೆ ಕಾಣ್ತಾ ಇರುವ ಲೈಕ್ ಬಟನ್ ಕಲರ್ ಚೇಂಜ್ ಮಾಡಿಬಿಡಿ. ಅಂಡ್ ಸಬ್ಸ್ಕ್ರೈಬ್ ಮಾಡಿಕೊಂಡಿರುವ ವಿಸ್ಮಯವಾಣಿ ಫ್ಯಾಮಿಲಿ ಮೆಂಬರ್ಸ್, ಲವ್ ಯು ಸೋ ಮಚ್. ಅಂಡ್ ಫಸ್ಟ್ ಟೈಮ್ ಯಾರಾದರೂ ನಮ್ಮ ಚಾನಲ್ ಅನ್ನ ಈಗ ನೋಡ್ತಾ ಇದ್ರೆ ಕೆಳಗಡೆ ಕಾಣ್ತಾ ಇರುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ. ಅಂಡ್ ಬೆಲ್ ಐಕನ್ ಆನ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್, ಮರಿಬೇಡಿ. ನಂಬರ್ 8, ದ ಹಮ್ ಆಫ್ ದಿ ಟಾವರ್ಸ್. ಯಾವುದಾದ್ರೂ ವಿಚಿತ್ರವಾದ ಶಬ್ದವನ್ನ ಕೇಳಿದಾಗ ನಮ್ಗೆ ಇರಿಟೇಟ್ ಆಗ್ತಾ ಇರುತ್ತೆ. ಅಂತದ್ದು ಆ ಶಬ್ದ ಎಲ್ಲಿಂದ ಬರ್ತಾ ಇದೆ ಎಂದು ಗೊತ್ತಾಗದೇ ಇದ್ರೆ ಆಗ ಇನ್ನೂ ಜಾಸ್ತಿ ಇರಿಟೇಟ್ ಆಗುತ್ತೆ. ಸೊ ನ್ಯೂ ಮೆಕ್ಸಿಕೋ ಟೌನ್ ನಲ್ಲಿ ವಾಸಿಸುವ ಪ್ರಜೆಗಳ ಮಾನಸಿಕ ಸ್ಥಿತಿ ಕೂಡ ಅಂತದ್ದೇ. ಅಲ್ಲಿನ ಗವರ್ಮೆಂಟ್ ಗೆ ಬಹಳಷ್ಟು ಜನ ಪ್ರಜೆಗಳು ಕಂಪ್ಲೇಂಟ್ ಮಾಡ್ತಾ ಇರೋದೇನಂದ್ರೆ ಪದೇ ಪದೇ ಅವರಿಗೆ ಹಮ್ ಎಂಬ ಶಬ್ದ ಕೇಳಿ ಬರ್ತಾ ಇದೆಯಂತೆ. ಸುಮಾರು 20 ವರ್ಷಗಳವರೆಗೆ ಶಾಸ್ತ್ರಜ್ಞರು ಈ ವಿಷಯದ ಬಗ್ಗೆ ರಿಸರ್ಚ್ ಮಾಡ್ತಾನೆ ಇದ್ದಾರೆ. ಆದ್ರೆ ಇಲ್ಲಿಯವರೆಗೂ ಕೂಡ ಅದಕ್ಕೆ ಪರಿಷ್ಕಾರವನ್ನ ಕಂಡು ಹಿಡಿಯೋಕಾಗಿಲ್ಲ. ಇಲ್ಲಿನ ಪ್ರಜೆಗಳ ಕಿವಿಗಳು ಸ್ವಲ್ಪ ಭಿನ್ನವಾಗಿರುತ್ತವೆ ಎಂದು ಸಾಧಾರಣ ಪ್ರಜೆಗಳು ಕೇಳೋಕೆ ಆಗದಂತಹ ಶಬ್ದಗಳನ್ನು ಕೂಡ ಇವರು ಕೇಳಬಲ್ಲರು ಎಂದು ಇಲ್ಲಿನ ಶಾಸ್ತ್ರಜ್ಞರು ಹೇಳ್ತಾ ಇರುವ ಮಾತು. ಅದು ಕೂಡ ನಿಜಾನ ಅಥವಾ ಸುಳ್ಳ ಎಂಬುದು ಯಾರಿಗೂ ಗೊತ್ತಿಲ್ಲ. ನಂಬರ್ 9, ನೆವರ್ ಎಂಡಿಂಗ್ ಲೈಟ್ನಿಂಗ್ ಸ್ಟಾರ್ಮ್. ವೆನಿಜುವೆಲಾದ ಪಶ್ಚಿಮ ಪ್ರಾಂತ್ಯದಲ್ಲಿ ಕಟಾಟುಂಬೋ ನದಿಯ ಮೇಲೆ ಯಾವಾಗ್ಲೂ ಗುಡುಗು ಸಿಡಿಲು ಬಡಿತಾನೆ ಇರುತ್ತೆ. ಪ್ರತಿದಿನ ಸಾಯಂಕಾಲ ರಾತ್ರಿ 7 ಗಂಟೆಗೆ ಗುಡುಗು ಸಿಡಿಲಿನಿಂದ ಒಂದು ತೂಫಾನ್ ಉಂಟಾಗುತ್ತೆ. ಎಷ್ಟು ವರ್ಷಗಳು ಪ್ರಯತ್ನಿಸಿದರೂ ಕೂಡ ಶಾಸ್ತ್ರಜ್ಞರಿಗೆ ಈ ವಿಷಯದ ಮೇಲೆ ಸರಿಯಾದ ಸಮಾಧಾನವನ್ನ ಹೇಳೋಕಾಗಿಲ್ಲ. ಆದ್ರೆ ಇನ್ನೂ ಕೆಲವು ಜನ ಶಾಸ್ತ್ರಜ್ಞರು ಇಲ್ಲಿ ಯುರೇನಿಯಂ ಇರೋದ್ರಿಂದ ಇಂತಹ ಪರಿಸ್ಥಿತಿ ಉಂಟಾಗ್ತಾ ಇರಬಹುದೇನೋ ಎಂದು ತಮ್ಮ ಅನುಮಾನವನ್ನು ವ್ಯಕ್ತಪಡಿಸಿದ್ದಾರೆ. 2010ರಲ್ಲಿ ಒಂದು ದಿನ ಈ ತೂಫಾನ್ ನಿಂತು ಬಿಡುತ್ತೆ. ಅಲ್ಲಿನ ಪ್ರಜೆಗಳು ಇನ್ನು ಮುಂದೆ ತೂಫಾನ್ ಯಾವತ್ತೂ ಬರಲ್ಲ ಅಂತ ಅಂದುಕೊಳ್ತಾರೆ. ಆದ್ರೆ 6 ವಾರಗಳ ನಂತರ ಮತ್ತೆ ತಿರುಗಿ ಆ ತೂಫಾನ್ ಬರೋಕೆ ಶುರು ಮಾಡುತ್ತೆ. ಸೊ ಮತ್ತೆ ಆ ಕತೆ ಅಲ್ಲಿಗೆ ಬಂದು ನಿಂತಿದೆ. ನಂಬರ್ 10, ದ ಬಾಯ್ಲಿಂಗ್ ರಿವರ್. ಅಮೆಜಾನ್ ಕಾಡಿನಲ್ಲಿ 4 ಕಿಲೋಮೀಟರ್ ದೂರದಲ್ಲಿ ಒಂದು ನದಿ ಹರಿತಾ ಇರುತ್ತೆ. ಇದರ ಹೆಸರು ಶಾನಾಯ್ ಟಿಂಪಿಷ್ಕಾ. ಇದರಲ್ಲಿರುವ ನೀರು ಎಷ್ಟು ಬಿಸಿಯಾಗಿರುತ್ತೆ ಅಂದ್ರೆ ಅಕಸ್ಮಾತ್ ಆಗಿ ಯಾವ್ದಾದ್ರು ಪ್ರಾಣಿ ಈ ನೀರಿನ ಒಳಗಡೆ ಕಾಲಿಡ್ತು ಅಂದ್ರೆ ಇನ್ನು ಅದರ ಗತಿ ಅಷ್ಟೇ. ಆ ಜೀವಿ ಬದುಕುಳಿಯೋದು ತುಂಬಾ ಕಷ್ಟ ಅಂತ ಹೇಳ್ಬೋದು. ಸೊ ಮೊದಲು ಆ ಜಂತುಗಳ ಕಣ್ಣುಗಳು ಆ ಬಿಸಿ ನೀರಿನಲ್ಲಿ ಸುಟ್ಟು ಭಸ್ಮವಾಗಿ ಬಿಡುತ್ತವೆ. ನಂತರ ಅವುಗಳ ಜೀವ ಕೂಡ ಹೋಗಿ ಬಿಡುತ್ತೆ. ಸೊ ಇಷ್ಟು ಬಿಸಿಯಾದ ನೀರು ಜ್ವಾಲಾಮುಖಿ ಇರುವ ಪ್ರದೇಶದಲ್ಲೇ ಇರುತ್ತೆ ಅಂತೆ. ಆದ್ರೆ ಈ ನದಿಗೆ ಅತ್ಯಂತ ಹತ್ತಿರವಿರುವ ಜ್ವಾಲಾಮುಖಿ 700 ಕಿಲೋಮೀಟರ್ ದೂರದಲ್ಲಿದೆ. ಸೊ ಈ ನದಿ ಈ ರೀತಿ ಯಾಕೆ ಬಿಸಿಯಾಗಿದೆ ಎಂಬುದರ ಹಿಂದಿನ ಕಾರಣವನ್ನ ಇದುವರೆಗೂ ಯಾರಿಗೂ ತಿಳಿದುಕೊಳ್ಳೋಕಾಗಿಲ್ಲ. ಸೊ ಇಂತಹ ವಿಚಿತ್ರಗಳು, ವಿಶೇಷಗಳು ಈ ಪ್ರಪಂಚದಲ್ಲಿ ಬಹಳಷ್ಟಿವೆ. ಸೊ ಈ 10 ವಿಚಿತ್ರಗಳಲ್ಲಿ ನಿಮ್ಗೆ ಯಾವುದು ತುಂಬಾ ವಿಚಿತ್ರ ಅನ್ಸಿತು ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ಸೊ ಇದು ಫ್ರೆಂಡ್ಸ್ ಈ ವಿಡಿಯೋಗೆ ಇಷ್ಟೇ. ಈ ವಿಡಿಯೋ ಇಷ್ಟವಾಗಿದ್ರೆ ತಪ್ಪದೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಅಂಡ್ ಫಸ್ಟ್ ಟೈಮ್ ಯಾರಾದ್ರೂ ನಮ್ಮ ಚಾನೆಲ್ ಅನ್ನ ಈಗ ನೋಡ್ತಾ ಇದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ. ಅಂಡ್ ವಿಡಿಯೋವನ್ನ ಕೊನೆವರೆಗೂ ನೋಡಿದ್ದಕ್ಕೆ ಲವ್ ಯು ಸೋ ಮಚ್ ಗಾಯ್ಸ್.